ನಮಸ್ಕಾರ ಮಾಡಬೇಕು. ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ, ಹೋಗಿ ಬಾ ಸೇರಿ ಬಾ ಕಲಸದ ಗ್ರಾಮಕ್ಕೆ, ಹೋಗಿ ಬಾ ಸೇರಿ ಬಾ, ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ, ಹೋಗಿ ಬಾ ಸೇರಿ ಬಾ ಕಲಸದ ಗ್ರಾಮಕ್ಕೆ, ಹೋಗಿ ಬಾ ಸೇರಿ ಬಾ. ಬದಲಿಗೆ ಗುರುಪಾದ ಸೇವೆ ಮಾಡು, ಗುರುಪಾದ ಸೇವೆಯ ಮಾಡು, ಗುರುಪಾದ ಸೇವೆಯ ಮಾಡು, ಗುರುವಿನ ಮುಗಿದು ಗುರುವಿಗೆ ಮಾಡು, ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ ಮುದ್ದು ಗಂಧ, ಹೋಗಿ ಬಾ ಸೇರಿ ಬಾ. ಸಮಾಧಾನ ಮಾಡ್ಕೋ ಅಜ್ಜು, ಸಮಾಧಾನ ಮಾಡ್ಕೋ. ಒಂದು ಸ್ವಲ್ಪ ಹೊತ್ತು ಮಗ ಮನ್ಯಾಗ ಕಾಣ್ಲಿಲ್ಲ ಅಂದ್ರ ಅಡಿಗೆ ಮಾಡೋದು ಬಿಟ್ಟು ಓಡಿ ಓಡಿ ಹುಡ್ಕೊಂಡು ಕರ್ಕೊಂಡ್ ಬರ್ತಿದ್ದೆ. ಒಂದು ವೇಳೆ ಮುಂಜಾನೆ ಬೆಳಗದ್ರ ಎಲ್ಲಿ ಆಡಕ್ ಹೋಗೈತಿ ಬಿಡು ಅಂತ ಸಮಾಧಾನವಾಗಿರ್ತಿದ್ದೆ. ಏನ್ರಿ ನೀವು ಆ ಗುರುಗಳು ಹೇಳಿದ್ರು ಅಂದ ತಕ್ಷಣ ಮನೆನೇ ಬಿಡಿಸ್ ಕಳ್ಸಿದ್ರಲ್ಲ ಹುಡುಗನ್ನ. ಅಜ್ಜು, ಯಾಕೆ ಹೀಗೆ ಹಠ ಮಾಡ್ತಾ ಇದೆಯಾ? ಸಣ್ಣ ಹುಡುಗರು ಹಠ ಮಾಡಿದಾಗ. ಅಜ್ಜು, ನಿನ್ನ ಸಂಕಟ ಏನಂತ ನನಗೆ ಗೊತ್ತಾಗ್ತದೆ ಅಜ್ಜು. 9 ತಿಂಗಳು ಹೆತ್ತು ಹೊತ್ತು ತನ್ನ ಎದಿಹಾಲ ಕುಡಿಸಿದ ತಾಯಿ ಕರಳು ಏನಂತ ನನಗೆ ಗೊತ್ತು ಅಜ್ಜು. ಅಜ್ಜು, ಗೋವಿಂದ ಗುರುಗಳ ಬರುವುದೇನೋ ಬಂದ್ರು, ಆದ್ರ ಮಗನ ಕರ್ಕೊಂಡು ಹೋಗ್ಬಿಟ್ರು. ಹೋಗ್ಲಿ ಬಿಡು, ಮಗ ಎಲ್ಲಿ ಹೋಗ್ಯಾನ? ಗುರುಗಳ ಹತ್ರ ವಿದ್ಯಾಭ್ಯಾಸ ಕಲಿಯಕ್ಕೆ ಹೋಗ್ಯಾನ. ನಾವಾದ್ರೂ ಆಗಾಗ ಕಳಿಸಿದ ಗ್ರಾಮಕ್ಕೆ ಹೋಗಿ ಮಗವನ್ನ ನೋಡ್ಕೊಂಡು ಬಂದ್ರ ಆಯ್ತು. ನೋಡಿದ್ಯಾ ಮಗ ಸರಿಪ ಹೆಂಗ ಮಾತಾಡಿದ್ ನೋಡಿದ್ಯಾ? ಅಂತ ಸಮರ್ಥ ಗುರುವಿನ ಪಾದಕ್ಕೆ ಬಿದ್ರ ನಮ್ಮ ಮಗ ಒಬ್ಬ ಶಕ್ತಿ ವಸ್ತು ಆಗ್ತಾನೆ. ಕಣ್ಣೀರು ಹಾಕ್ಬಾರ್ದು.